ಕನ್ನಡ ನಾಡಿನ ಸಮಸ್ತ ನನ್ನ ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ, ಗೃಹಲಕ್ಷ್ಮಿಯರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಗೃಹಲಕ್ಷ್ಮಿಯರೇ, ತಾವೆಲ್ಲರೂ 28ನೇ ಹಣ ಪಡ್ಕೊಂಡು ತಾವೆಲ್ಲರೂ 29ನೇ ಕಂತಿನ ಯಾವಾಗ ಬಿಡುಗಡೆ ಆಗಬಹುದು, ಯಾವಾಗ ನಮಗೆ ಜಮಾ ಆಗುತ್ತೆ 29ನೇ ಕಂತಿನ. ಈ ಒಂದು ಕಂತಿನ ನಮಗಿನ್ನೂ ಜಮಾ ಆಗಿಲ್ವಲ್ಲ. ಮೊದಲನೇ ಹಂತದಲ್ಲಿ ಯಾವಾಗ ಬಿಡುಗಡೆ ಆಗಬಹುದು ಮತ್ತು ಮೊದಲನೇ ಹಂತದಲ್ಲಿ ಯಾವೊಂದು ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ತಮ್ಮೆಲ್ಲರಿಗೂ ಒಂದು ಡೌಟ್ ಇರುತ್ತೆ. ಕಮೆಂಟ್ಗಳನ್ನ ಮಾಡಿ ಕೇಳ್ತಿದ್ರೆ ಏನಾದ್ರು ಅಪ್ಡೇಟ್ ಇದ್ರೆ ಕೊಡಿ ಅಂತ. ಮತ್ತು ಹಾಗೇನೆ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಯಾವಾಗ ಬಿಡುಗಡೆ ಆಗ್ತಾಯಿದೆ ಮತ್ತು ಹಾಗೇನೆ ತಮ್ಮ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಆಗ್ತಿದೆ ಅಥವಾ ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ಮಾಹಿತಿನ ಈ ವಿಡಿಯೋದೊಂದಿಗೆ ಕೊಡ್ತೀನಿ ವೀಕ್ಷಕರೇ. ಮತ್ತು ಹಾಗೆಯೇ ಯಾರೆಲ್ಲ 28ನೇ ಕಂತಿನ ಪಡ್ಕೊಂಡಿರ್ತೀರ ಅವರೆಲ್ಲ ತುಂಬ ಕಾತುರದಿಂದ ವೆಯ್ಟ್ ಮಾಡ್ತಿದ್ದೀರಾ 29ನೇ ಕಂತಿನಕ್ಕೋಸ್ಕರ. ಮತ್ತು ಹಾಗೆಯೇ 28ನೇ ಕಂತಿನ ಕೂಡ ಕೆಲವು ಗೃಹಲಕ್ಷ್ಮಿಗಳಿಗೆ ಇನ್ನೂ ಬರದೆ ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ. ಅಂತಹ ಗೃಹಲಕ್ಷ್ಮಿಯರಿಗೆ ಏನು ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಬಿಡುಗಡೆ ಆಗ್ಬೋದು. ಯಾಕೆ ನಮಗೆ ಬಿಡುಗಡೆ ಆಗಿಲ್ಲ, ಪಕ್ಕದ ಮನೆಯ ಗೃಹಲಕ್ಷ್ಮಿಯರಿಗೆ ಬಂದಿದೆ, ನಮಗೆ ಯಾಕೆ ಬಂದಿಲ್ಲ, ಏನಾಗಿರ್ಬೋದು ಅಂತ ತಮ್ಮೆಲ್ಲರಿಗೂ ಒಂದು ಡೌಟ್ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಬಂದಿಲ್ಲ ಅಂದರೆ ಅದ್ರ ಬಗ್ಗೆನೂ ಕೂಡ ನಾನು ಕ್ಲಾರಿಟಿ ಮತ್ತು ಅಪ್ಡೇಟ್ನ ಕೊಡ್ತೀನಿ, ಏನು ಮಾಡಿದ್ರೆ ಹಣ ಬರುತ್ತೆ ಅಂತ. ಆದ್ದರಿಂದ ವಿಡಿಯೋನ ತಾವೆಲ್ಲರೂ ದಯವಿಟ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಧ್ಯ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಕೊನೆ ತನಕ ನೋಡಿ. ಮಧ್ಯ ಸ್ಕಿಪ್ ಮಾಡ್ತು ಅಂದರೆ ಮಾಹಿತಿಗಳು ಮಿಸ್ ಆಗ್ತವೆ, ತಮಗೆ ನಷ್ಟ ಉಂಟಾಗ್ಬೋದು. ಮತ್ತು ಹಾಗೆಯೇ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡೋ ಮೂಲಕ ತಮ್ಮೆಲ್ಲರ ಸಪೋರ್ಟ್ನ ನಮಗೆ ಮಾಡಬೇಕು ಗೃಹಲಕ್ಷ್ಮಿಯರೇ. ಮತ್ತು ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ. ಗೃಹಲಕ್ಷ್ಮಿಯರೇ, ತಾವೆಲ್ಲರೂ 28ನೇ ಕಂತಿನ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆ ಗೃಹಲಕ್ಷ್ಮಿಯರು ಪಡ್ಕೊಂಡಿದ್ದೀರಾ. ಅಂತಹ ಗೃಹಲಕ್ಷ್ಮಿಯರು 29ನೇ ಕಂತಿನ ಅಮೌಂಟ್ ಬಗ್ಗೆ ಅಪ್ಡೇಟ್ಗಳನ್ನ ಕೇಳ್ತಿದ್ರಿ. 29ನೇ ಕಂತಿನ ಯಾವಾಗ ಬಿಡುಗಡೆ ಆಗ್ತಾಯಿದೆ ಅಂತ ನೋಡೋಕ್ಕೆ ಲಾಗಿನ್ ಆದ ನಂತರ ನೀವು ನೋಡ್ತಾ ಇರ್ಬೋದು, ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಿರೋ ನಂತರ ಬಿಡುಗಡೆ ಆಪ್ಷನ್ಗಳು ತೋರಿಸ್ತಾರೆ. ಇಲ್ಲಿ ನೀವು ಚೂಸ್ ಮಾಡಬೇಕಾಗಿರೋದ್ರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೇಂದ್ರಕ್ಕೆ ಟೂಲ್ ಬಾರ್ ಮಾಡಬೇಕಾಗುತ್ತೆ. ಇಲ್ಲಿ ಸರ್ಚ್ ಅಲ್ಲಿ ಬಂದು ನೀವು ಟ್ರಾನ್ಸ್ಫರ್ ಆಗಿದೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಟೈಪ್ ಮಾಡಬೇಕಾಗುತ್ತೆ. ನಾನು ಟೈಪ್ ಮಾಡ್ತಾ ಇದ್ದೀನಿ. ಮೂಲಕ ಟೈಪ್ ಮಾಡಿದ ನಂತರ ಇಲ್ಲಿ ಬಂತು ನೋಡಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮಾಡ್ತು ಅಂದ್ರೆ ನೆಕ್ಸ್ಟ್ ಓಪನ್ ಆಗುತ್ತೆ ಒಂದು ರಿಜಿಸ್ಟ್ರೇಷನ್ ಪೋರ್ಟಲ್. ನೋಡ್ತಾ ಇರ್ಬೋದು ಸ್ಕ್ರೀನ್ ನ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು 2 ಗಂಟೆ ನಂತರ 29ನೇ ಕಂತಿನ ಜಮಾ ಆಗ್ತಾ ಇದೆ ಎಲ್ಲ ಗೃಹಲಕ್ಷ್ಮಿಯ ಬ್ಯಾಂಕ್ ಖಾತೆಗಳಿಗೆ. ತಾವೆಲ್ಲರೂ 2 ಗಂಟೆ ನಂತರ ತಮ್ಮ ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ಮಾಡಿ ತಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಬಿಡುಗಡೆ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಮೊದಲನೇ ಹಂತದಲ್ಲಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಎಂಬುದರ ಮಾಹಿತಿ ಅಪ್ಡೇಟ್ನ ನಾನು ಮತ್ತೆ ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಯಾವೆಲ್ಲ ಜಿಲ್ಲೆಗಳಿಗೆ 29ನೇ ಕಂತಿನ ಜಮಾ ಆಯಿತು ಅಂತ. ನಿಮ್ಮೆಲ್ಲರಿಗೂ ಮೊದಲನೇ ಅಪ್ಡೇಟ್ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೊದಲನೇ ಅಪ್ಡೇಟ್ ನಿಮಗೆ ಸಿಗುತ್ತೆ. ಮತ್ತು ಹಾಗೆ ಗೃಹಲಕ್ಷ್ಮಿಯರಿಗೆ 28ನೇ ಕಂತಿನ ಪೆಂಡಿಂಗ್ ಉಳಿದಿದೆಯಲ್ಲ, ಅಂತಹ ಗೃಹಲಕ್ಷ್ಮಿಯರಿಗೆ ಏನು ಮಾಡಬೇಕಾಗುತ್ತೆ, ಹಣ ಜಮಾ ಆಗಬೇಕು ಅಂತ ಯಾಕೆ ಬಂದಿರಲ್ಲ ಅನ್ನೋದಕ್ಕೆ ಒಂದು ಮಾಹಿತಿನ ಕೊಡ್ತೀನಿ. ಗೃಹಲಕ್ಷ್ಮಿಯರೇ, ಹಣ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಉಂಟಾಗಿ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗದೆ ಇರ್ಬೋದು. ಅಂತಹ ಗೃಹಲಕ್ಷ್ಮಿಯರಿಗೆ ಏನು ಮಾಡಬೇಕು ಅಂದರೆ 29ನೇ ಕಂತಿನ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಆಗೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. 29ನೇ ಕಂತಿನ ಜೊತೆ 28ನೇ ಕಂತಿನ ಕೂಡ ಜಮಾ ಆಗುತ್ತೆ. ನಿಮಗೆ ಒಟ್ಟಿಗೆ 2,000 ಪ್ಲಸ್ 2,000 4,000 ರೂಪಾಯಿ ಜಮಾ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಮತ್ತು ಹಾಗೇನೆ ಕೆಲವು ಗೃಹಲಕ್ಷ್ಮಿಯರಿಗೆ ಮೆಸೇಜ್ಗಳು ಬಂದಿರಲ್ಲ ಟೆಕ್ನಿಕಲ್ ಇಶ್ಯೂಯಿಂದ. ಬ್ಯಾಂಕ್ ಖಾತೆಗಳಿಗೆ ಮಾತ್ರ ಹಣ ಜಮಾ ಆಗಿರುತ್ತೆ. ತಾವೆಲ್ಲರೂ ಮೆಸೇಜ್ ಬಂದಿಲ್ವಲ್ಲ, ನಮಗೆ ಹಣ ಬಂದಿಲ್ಲ ಅಂತ ಕೂರಕ್ಕೆ ಹೋಗ್ಬಿಡಿ. ತಾವೆಲ್ಲರೂ ಒಂದು ಸಲ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ಗೆ ಹೋಗಿ ಹಣ ಜಮಾ ಆಗಿರುತ್ತೆ. ಬಂದಿಲ್ಲ ಅಂದರೆ 29ನೇ ಕಂತಿನ ಜೊತೆ ಬಿಡುಗಡೆ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೆಯ್ಟ್ ಮಾಡಿ ನೀವು, ಇವತ್ತು ನಿಮಗೂ ಕೂಡ ಜಮಾ ಆಗುತ್ತೆ. ಮತ್ತು ಆದಷ್ಟು ಈ ಒಂದು ವಿಡಿಯೋನ ಎಲ್ಲ ಗೃಹಲಕ್ಷ್ಮಿಯರಿಗೆ, ನನ್ನ ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ, ಒಂದು ಅಪ್ಡೇಟ್ ಸಿಗುತ್ತೆ. ಮತ್ತು ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ನಾನು ಮತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ 29ನೇ ಕಂತಿನ ಬಿಡುಗಡೆ ಆಗಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದ ಮೂಲಕ ಅಪ್ಡೇಟ್ ಕೊಡ್ತೀನಿ. ಇದೇ ಥರ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ವೀಕ್ಷಕರಿಗೆ ನನ್ನ ಧನ್ಯವಾದಗಳು.